ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು ನಾವು ದಂತ ಶಿಬಿರವನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಆ್ಯಸ್ ಯೂಶ್ವಲ್. ಸೊ ನಾವು ಇದೇ ಸ್ಕೂಲಲ್ಲಿ ಅರೌಂಡ್ 3 ಕ್ಯಾಂಪ್ ಮಾಡ್ತಾ ಬಂದಿದ್ದೀವಿ. ಸೊ ಐ ವೆಲ್ಕಮ್ ದ ಟೀಮ್, ಡಾಕ್ಟರ್ ಉಮಾ ಆ್ಯಂಡ್ ದ ಟೀಮ್. ಸೊ ಆ್ಯಂಡ್ ಆಲ್ಸೋ ದ NGOs ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಗ್ರಾಮ್. ಒಂದು ಸಂದೇಶ್ ಹೆಡ್ಸ್ ಟೀಮ್, ಅವರ ಒಂದು NGO ಹೆಸರು ಭಾರತ ಸೇವಾ ಸೇನೆ. ಆಮೇಲೆ ವಿಷನ್ ಬ್ಯಾಂಗ್ಳೂರ್ ಅಂತ ಇನ್ನೊಂದು ಟ್ರಸ್ಟ್ ಇದೆ. ಸೊ ನಾವೆಲ್ಲ ಸೇರಿ ಈ ಒಂದು ದಿನವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ ಅಂತ ಒಂದು ಇದು. ಸೊ ದಟ್ಸ್ ಹೌ ವಿ ಜಸ್ಟ್ ಸ್ಟಾರ್ಟ್ ಆಫ್. ಥ್ಯಾಂಕ್ ಯು ಎವ್ರಿಬಡಿ. ಭಗವದ್ಗೀತೆ ಭಾರತೀಯ ಸೇವಾ ಸೇನೆಯು 2006ರಿಂದ ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಾ ಬಂದಿದೆ. ಸಮಾಜದ ಸರ್ವ ರೀತಿಯ ಅಭಿವೃದ್ಧಿಗೆ ಶ್ರಮಿಸುತ್ತಾ ಹಲವಾರು ಕಾರ್ಯಗಳನ್ನು ರೂಪಿಸಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಉಚಿತ ವೈದ್ಯಕೀಯ ಶಿಬಿರ, ಗಣಕಯಂತ್ರ ತರಬೇತಿ, ಯೋಗ ಶಿಬಿರ, ಭಗವದ್ಗೀತೆ ಪರೀಕ್ಷೆ, ಫುಟ್ಬಾಲ್ ಕ್ಯಾಂಪ್ ಮುಂತಾದವು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಇದರಿಂದ ಉಪಯೋಗವಾಗಿದೆ. ಭಾರತೀಯ ಸೇವಾ ಸೇನಾ ಸಂಘಟನೆಯ ರೂಪವನ್ನು ಪಡೆದುಕೊಳ್ಳಲು ಪ್ರಗತಿಪರ ಚಿಂತಕರಾದ ಮಿಸ್ಟರ್ ಸಂದೇಶ್ ಕೃಷ್ಣರವರು 2006ರಲ್ಲಿ ತನ್ನ ಕಾಲೇಜಿನ ಸ್ನೇಹಿತರ ಜೊತೆಗೆ ಸಾಮಾಜಿಕ ಪ್ರಗತಿಪರ ಹೋರಾಟದಿಂದ ಸಮಾಜದ ಉನ್ನತಿಗೋಸ್ಕರ BSS ಸಂಘಟನೆಯನ್ನು ಸ್ಥಾಪಿಸಿಕೊಳ್ಳಲಾಯಿತು. ಭಾರತೀಯ ಸೇವಾ ಸೇನೆಯು ದೇಶದ ಪ್ರಮುಖವಾದಂತಹ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಭಾರತೀಯ ಸೇವಾ ಸೇನಾ ಸಂಘಟನೆಯನ್ನು ಉನ್ನತಿಗೊಳಿಸಲು ಸಂದೇಶ್ ಕೃಷ್ಣರವರ ಪರಿಶ್ರಮ ಮತ್ತು ನಾಯಕತ್ವದಿಂದ BSS ಸಂಘಟನೆಯು ಬೆಂಗಳೂರಿನ ಉನ್ನತ ಸಂಘಟನೆಗಳಲ್ಲಿ ಒಂದಾಗಿದೆ. ಕಳೆದ ಸಾಲಿನಲ್ಲೂ ನಮಗೆ ಉಚಿತವಾಗಿ ಡೆಂಟಲ್ ಕ್ಯಾಂಪ್ ಮತ್ತು ಜನರಲ್ ಚೆಕಪ್ ಮಾಡಿಸಿದ್ರು ಇವರೇನೆ. ಇದರಿಂದ ನಮಗೆ ಬಹಳ ಉಪಯೋಗ ಆಗಿದೆ. ನಮ್ಮಲ್ಲಿ ಬರುವಂಥ ಬಡ ವಿದ್ಯಾರ್ಥಿಗಳ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಅವ್ರ ಎಕ್ಸ್ರೇ ಮಾಡಿಸಿ ಅದಕ್ಕೋಸ್ಕರ ಅವ್ರು ಹೋಗೋಕ್ಕೂ ಆಗಲ್ಲ, ಅಷ್ಟು ಆರ್ಥಿಕವಾಗಿ ಬಡವರಾಗಿರ್ತಾರೆ. ಇವರಿಂದ ನಮ್ಮ ಶಾಲೆಗೆ, ನಮ್ಮ ಮಕ್ಕಳಿಗೆ ಇವರಿಂದ ನಮ್ಗೆ ಬಹಳ ಅನುಕೂಲವಾಗಿದೆ. ಅವ್ರಿಗೆ ಬಹಳ ಅನಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ. ಮುಂದೇನೂ ಸಹ ಇವರಿಂದ ಇನ್ನೂ ಹೆಚ್ಚಿನ ರೀತಿಯ ಸಹಾಯವನ್ನು ನಾವು ಕೇಳಿಕೊಳ್ಳುತ್ತಾ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಯರಿಗೆ ಭಾರತೀಯ ಸೇವಾ ಸೇನೆ ವತಿಯಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಡಾಕ್ಟರ್ ಉಮಾ ಅವರಿಗೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಸೊ ಎಲ್ಲರಿಗೂ ಯಾರ್ಯಾರು ಬಂದಿರೋ ಜೊತೆ ಟೀಮ್ ಅವರು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೋಸ್ಕರ ನಾವು ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಸೊ ಭಗವದ್ಗೀತೆಯನ್ನು ಕೂಡ ನಾವು ಎಕ್ಸಾಮಿನೇಷನ್ ಮುಖಾಂತರ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಒಂದು ಸಾಂಸ್ಕೃತಿಕ ಮತ್ತು ಒಂದು ಧಾರ್ಮಿಕವಾದ ವಿಚಾರವನ್ನು ಕೂಡ ನಾವು
ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಮತ್ತು ಎಲ್ಲ ಕಡೆ ಸೇರಬೇಕು ನಮ್ಮ ಒಂದು ಸಂಸ್ಕೃತಿ ಅನ್ನೋದಕ್ಕೋಸ್ಕರ ನಾವು ಎಕ್ಸಾಮಿನೇಷನ್ ಹಲವಾರು ಒಂದು ಪ್ರಗತಿಪರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಅದ್ರ ಮುಖಾಂತರ ಇವತ್ತು ಎಲ್ಲರೂ ಬಂದಿರುವಂಥ ಗಣ್ಯರಿಗೆ ನಾವು ಭಗವದ್ಗೀತೆಯನ್ನು ಕೊಡ್ತಾ ಅವ್ರಿಗೆ ಸ್ವಾಗತ ಕೊಡ್ತೇವೆ. ಕಾರ್ಯಕ್ರಮ ಶುರು ಮಾಡೋದು. ಥ್ಯಾಂಕ್ ಯು. ಕಾರ್ಯಕ್ರಮ ಶುರು ಮಾಡ್ತೇವೆ.